ಡಮಲ್ ಡಿಮಿಲ್ ಡಕ್ಕ ಆರ್ಸಿಬಿ ಗೆಲ್ಲೋದು ಪಕ್ಕ. ಸಾರಿಗಕ್ಕ ಸೊಪ್ಪು ಆರ್ಸಿಬಿ ಹೊಡೆಯೋದು ಕಪ್ಪು. ಆರ್ಸಿಬಿ ಆಲ್ ದಿ ಬೆಸ್ಟ್ ಆರ್ಸಿಬಿ. ಜೈ ನಮ್ದೇ ಕಪ್ ನಮ್ದೇ. ಕ್ಯೂರಿಯಾಸಿಟಿ ಇದೆ, ವಿರಾಟ್ ಕೊಹ್ಲಿ ಅವ್ರು ಆಡ್ತಾರೆ ಅಂತ ನಂಬಿಕೆ ಇದೆ. ದೊಡ್ಡ ಫ್ಯಾನು. RCB ಬಿಟ್ಕೊಟ್ಟಿಲ್ಲ 18 ವರ್ಷದಿಂದ. ನೆನ್ನೆ ಹೋದ ವರ್ಷ ಗೆದ್ದವ್ರೆ, ಈ ವರ್ಷನೂ ಕಪ್ ಎತ್ತುತ್ತೀವಿ. ಓಪನಿಂಗ್ ಬ್ಯಾಟ್ಸಿಂಗ್ ಇರಬೇಕಾ ಬೌಲಿಂಗ್ ಇರಬೇಕಾ? ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾಡಿದ್ರು ಓಕೆ, ಚೇಸಿಂಗ್ ಮಾಡಿದ್ರು ಓಕೆ. ಹೌದಾ? ಯಾರ್ಯಾರು ಆಡಬೇಕು ಫಸ್ಟ್? ಕೊಹ್ಲಿ ಮತ್ತೆ ಸಾಲ್ಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎಷ್ಟು ಹೊಡಿಬೋದು? 200 ಮೇಲೆ 200 ಮೇಲೆ ಹೊಡಿತಾರೆ, ಪಕ್ಕ ಹೊಡಿತಾರೆ. ಹೌದಾ? ಮತ್ತೆ ಈ ಸರಿನೂ ಕಮಾಲ್ ಮಾಡ್ತಾರಾಗಿದ್ರೆ? ಹಾಂ ಮಾಡ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ RCB ಟೀಮ್ಗೆ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಸರ್. ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಫಸ್ಟ್ ಸೀಸನ್ ಆಡ್ತಿರೋದು, ಇದೊಂದೇ ಸೀಸನ್ ಆಡ್ತಿರೋದು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ. 17 ಸೀಸನ್ಸ್ ಇಂದ ಕಪ್ ಹೊಡೆದಿರಲಿಲ್ಲ RCB. ಎಲ್ಲ ಟ್ರೋಲ್ ಮಾಡ್ತಿದ್ರು RCB ಕಪ್ ಹೊಡೆದಿಲ್ಲ ಅಂತ. ಈ ಸೀಸನ್ ಕಪ್ ಹೊಡೆದಿದೆ, ಹೋದ್ ಸೀಸನ್ ಕಪ್ ಹೊಡೆದಿದೆ. ಹಾಗಾಗಿ ಈ ಸೀಸನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಆಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಜೈ RCB ಏನೇ ಆಗಲಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವತ್ತು ಹೋಮ್ ಗೇಮಲ್ಲಿ ಹೆಂಗೋ ಮ್ಯಾಚ್ ಇದೆ. ನನ್ನ ಪ್ರಕಾರ ಮ್ಯಾಚ್ ಅವರೇ ಗೆಲ್ತಾರೆ, RCB ಅವರೇ ಗೆಲ್ತಾರೆ. ಇವತ್ತು ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಪಾರ್ಟ್ನರ್ಶಿಪ್ಪು ಚೆನ್ನಾಗಿ ಬರುತ್ತೆ. ಪವರ್ ಪ್ಲೇನು ಪ್ರಿಡಿಕ್ಟ್ ಮಾಡೋದಾದರೆ ಒಂದು 70 ಸ್ಕೋರ್ ಬರ್ಬೋದು. ಜೈ RCB. RCB ಇಷ್ಟನೇ, ಟೀಮೇ ಇಷ್ಟ. ಇನ್ನು ವಾಪಸ್ಸು ಹೇಸಲ್ವುಡ್ ಬೇರೆ ಬಂದಿದ್ದಾರೆ. ಹೇಸಲ್ವುಡ್ ಬಂದಿದ್ದಕ್ಕೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಈ ಸತಿ ಸಮಸ್ಯೆ ಆಗಲ್ಲ ಅನ್ಕೊಂಡಿದೀವಿ. ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್ RCB. ಓಪನಿಂಗ್ ಬ್ಯಾಟಿಂಗ್ ಬೇಕಾ ಬೌಲಿಂಗ್ ಬೇಕಾ? ಇವತ್ತು ಬ್ಯಾಟಿಂಗ್ ಆಗುತ್ತೆ. 300 ಎಲ್ಲ ಹೋಗಲ್ಲ, ಬಟ್ ಒಳ್ಳೆ ಸ್ಕೋರ್ ಬರುತ್ತೆ. ಕೊಹ್ಲಿ ಕಮಾಲ್ ಮಾಡ್ತಾರಾ ಈ ಸಲ? ಕಮ್ ಬ್ಯಾಕ್ ಮಾಡ್ತಾರೆ ಮತ್ತೆ. 2016 ಕಿಂತನೂ ಜಾಸ್ತಿ ಆಗುತ್ತೆ ಈ ಸತಿ. ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ. ಸ್ಕೋರ್ ಅಷ್ಟು ಹೋಗಿಲ್ಲ ಅಂದ್ರು, 937 ಹೋಗ್ಲಿಲ್ಲ ಅಂದ್ರು, ಬಟ್ ಇದು ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಈ ಸತಿ ಸೀಸನ್ ಅಲ್ಲಿ ಅಷ್ಟೇ. ಏನಿಲ್ಲ, ಅವ್ರದ್ದು ಕನ್ಸಿಸ್ಟೆನ್ಸಿ ಏನಿದೆ ಲಾಸ್ಟ್ ಸೀಸನ್ ಅದನ್ನೇ ಈ ಸತಿನೂ ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ. ಚಾಂಪಿಯನ್ಸ್ ಆಗ್ಬೋದು. ಜೈ RCB. ಅದೇ ಹೇಳಿದ್ನಲ್ಲ ನಾನು, ಅದು ಏನೋ ಥರ 2 months ಆಫ್ ಫೆಸ್ಟಿವಲ್ ಕ್ರಿಕೆಟ್ ಲವರ್ಸ್ಗೆ 2 ತಿಂಗಳು ಸತತವಾಗಿ ನಡೀತಕ್ಕಂಥ ಒಂದು ಟೂರ್ನಮೆಂಟ್ ಆಗಿರುತ್ತೆ. ಅಂದರೆ ಎಲ್ಲರೂ ಹಬ್ಬದ ರೀತಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ, ಕ್ರಿಕೆಟ್ ಫೆಸ್ಟಿವಲ್ನ. ಸೊ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಸರ್. ಆ್ಯಂಡ್ ಇವತ್ತು ಫಸ್ಟ್ ಮ್ಯಾಚ್ RCB ಮತ್ತು SRH ಇರೋದ್ರಿಂದ ದೇ ಆರ್ ಆಲ್ ವೆಯ್ಟಿಂಗ್ ಈಗರ್ಲಿ. ತುಂಬ ಅಂದರೆ ಕಾತುರದಿಂದ ಕಾಯ್ತಾ ಇದ್ದಾರೆ ಎಷ್ಟೋ. ಯಾಕೆಂದರೆ ಲಾಸ್ಟ್ ಟೈಮು ತುಂಬ ಅಂದರೆ ಏನು ಈ ಥರ ಒಂದು ಡಬ್ಬಾ ಟೀಮ್ ಕಟ್ಬಿಟ್ರಲ್ಲ ಅಂತ ಹೇಳಿ ನಮ್ಮನ್ನೇ ಒಂದು ಸ್ವಲ್ಪ ಡೌಟ್ ಬರೋ ಥರ ಮಾಡಿಬಿಟ್ಟಿದ್ರು. ಕೊನೆಗೆ ಅದೇ ಟೀಮಲ್ಲೇ ಕಪ್ ಗೆದ್ಬಿಟ್ರು ಅಲ್ವಾ. ನಮಗೆ ಗೊತ್ತಿಲ್ಲದಂಗೆ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು. ಸೊ ಇವಾಗ ಇನ್ನೂ ನಮಗೆ ಹೋಪ್ಸ್ ಜಾಸ್ತಿ ಇದೆ, ಈ ಸಲನೂ ಕಪ್ ಹೊಡಿತಾರೆ ಅಂತ. ಆ್ಯಂಡ್ ವಿ ಆರ್ ವೆರಿ ಎಕ್ಸೈಟೆಡ್ ಸರ್. ಈಗ ಟೀಮಲ್ಲಿ ಯಾರ್ಯಾರು ಆಡುವಂಥ ನಿರೀಕ್ಷೆ ಇದೆ ಸರ್ ನಿಮಗೆ? ಸರ್ ಟೀಮಲ್ಲಿ ಪ್ಲೇಯಿಂಗ್ 11 ಅಂತ ಬಂದಾಗ ಸರ್, ನನ್ನ ಪ್ರಕಾರ ಇವಾಗ ಫಾರಿನ್ ಪ್ಲೇಯರ್ಸ್ ಅಂತ ಬಂದಾಗ ಸರ್ ಜಕಬ್ ಬೆಥೆಲ್ ಕೊಡಬೇಕು. ಅದಾದ ನಂತರ ಫಸ್ಟ್ ಅವ್ರಿಗೊಂದು ಸ್ವಲ್ಪ ಕೊಡಬೇಕು. ಯಾಕೆಂದರೆ ಇವಾಗ T20 ವರ್ಲ್ಡ್ ಕಪ್ಪಲ್ಲಿ ಎಂಥ ಪ್ಲೇಯರ್ ಇಂಗ್ಲೆಂಡ್ ಮತ್ತು ಇಂಡಿಯಾ ಆಡಬೇಕಾದ್ರೆ ಎಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು, ಅವ್ರಿಗೊಂದು ಚಾನ್ಸ್ ಕೊಡಲೇಬೇಕು. ಯಾಕೆಂದರೆ ಮುಂಚೆಯಿಂದನೂ ಚಾನ್ಸ್ ಕೊಟ್ಟಿಲ್ಲ. ಹಾಗಾಗಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಪ್ಲೇಯಿಂಗ್ 11 ಅಂತ ಬಂದಾಗ ಆಫ್ಕೋರ್ಸ್ ಕೊಹ್ಲಿ ಇರ್ತಾರೆ, ರೊಮ್ಯಾನೋ ಶಫರ್ಡ್ ಇರ್ತಾರೆ, ಆಮೇಲೆ ಟೀಮ್ ಡೇವಿಡ್ ಇರ್ತಾರೆ, ಆ್ಯಂಡ್ ಹೇಸಲ್ವುಡ್ ಎಲ್ಲರೂ ಇರ್ತಾರೆ ಸರ್. ಬಟ್ ಜಕಬ್ ಬೆಥೆಲ್ಗೆ ಅವಕಾಶ ಸಿಗದೇ ಇರೋದ್ರಿಂದ ನಾನು ಫಸ್ಟ್ ಜಕಬ್ ಬೆಥೆಲ್ ಆಡಲಿ ಅಂತ ನಾನು ಬೇಡ್ಕೊತೀನಿ ಸರ್, ಅವ್ರಿಗೊಂದು ಅವಕಾಶ ಸಿಗಲಿ ಅಂತ. ಸರ್ ಅಫ್ಕೋರ್ಸ್ ಓಪನಿಂಗ್ ಬೆಥೆಲ್ ಕೊಟ್ಟರೆ ಅವರು ಆ್ಯಂಡ್ ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅಂತ ನಾವು ಅನ್ಕೊತೀನಿ. ಯಾಕೆಂದರೆ ಅಂಥ ಒಂದು ಸ್ಟ್ರಾಂಗ್ ಹಿಟ್ಟರ್ ಅವರು ಹೇಳ್ಬೇಕಂದ್ರೆ. ಆ್ಯಂಡ್ ಒಂದು ಪೊಟೆನ್ಷಿಯಲ್ ಇದೆ ಅವರಿಗೆ, ಒಂದು ಕೆಪಬಿಲಿಟೀಸ್ ಇದೆ. ಯಾಕೆಂದರೆ ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಎಬಿಲಿಟೀಸ್ ಇದೆ. ಅವ್ರನ್ನ ನೋಡ್ತಿದ್ರೆ ಅವರು ಒಂದು ಸ್ಕಿಲ್ಸ್ ಆಗಿರಲಿ ಆ್ಯಂಡ್ ವೇ ಆಫ್ ಬ್ಯಾಟಿಂಗ್ ಆಗಿರಲಿ ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಓಪನಿಂಗ್ ಕೊಟ್ಟರೆ ಆ್ಯಂಡ್ ಈ ವಿಲ್ ಏನೋ ಚೆನ್ನಾಗಿ ಆಡ್ತಾರೆ ಸರ್, ಚೆನ್ನಾಗಿ ಡೆಲಿವರ್ ಮಾಡ್ತಾರೆ ಅವಾಗ. ಫೈನಲಿ ಏನು ವಿಶ್ ಮಾಡ್ತೀರಿ ಸರ್ RCB ನಮ್ಮ ತಂಡಕ್ಕೆ? ಸರ್ RCBಗೆ ನಾನು ನನ್ನ ವಿಷಯ ಭಾಳ ಚಿಕ್ತು ಸರ್ ಹೇಳಬೇಕಂದ್ರೆ. ಯಾಕೆಂದರೆ ನಾನು ನಂದೊಬ್ಬನ ಬಿಟ್ರೂ ಇಡೀ ಕರ್ನಾಟಕದವರು ಅದು ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡಲ್ಲೇ ಫೇಮಸ್ ಆಗಿರೋಂಥ ಟೀಮ್ ಸರ್. ಆ ಟೀಮಿಗೆ ನಾನು ಏನು ನಮ್ಮ ಒಬ್ಬನ ವಿಷಯ ಭಾಳ ಚಿಕ್ಕದೇ ಆಗುತ್ತೆ. ಬಟ್ ಸ್ಟಿಲ್ ಆಲ್ ದಿ ಬೆಸ್ಟ್ RCB. ಆ್ಯಂಡ್ ಹೋದ ವರ್ಷ ಹೇಗೆ ಗೆದ್ವಿ ಅದೇ ರೀತಿಯೇ ಈ ವರ್ಷ ಒಂದ್ಸಲೂ ಮತ್ತೆ ಕಪ್ ಗೆದ್ದು ಆ ಜಿಂಕ್ಸ್ ಏನಿದೆ ಅದನ್ನು ಬ್ರೇಕ್ ಮಾಡಿದ್ದಾಯಿತು. ಮತ್ತೆ ಇನ್ನು ಮುಂದೆ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಇದ್ದ ಹೇಗೆ ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ನ ಇಂಡಿಯಾ ಗೆದ್ದು ಮತ್ತೆ ಈ ಸಲನೂ ಗೆಲ್ತು, ಅದೇ ರೀತಿ RCB ಗೆಲ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ RCB ಸರ್. ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಿಲ್ಲ, ಹೊಸತಿ ಹೆಂಗೆ ಆಡ್ದು ಹಂಗೆ ಈ ಸತಿ ನಾವು ಚೆನ್ನಾಗಿ ಆಡಿ ಕಪ್ ಗೆಲ್ತೀವಿ ಸರ್ ಅಷ್ಟೇ. ಯಾರ ಮೇಲೆ ತುಂಬ ನಿರೀಕ್ಷೆ ಇದೆ? ಕೊಹ್ಲಿ ಸರ್, ಕೊಹ್ಲಿ.
ಹಾಂ ಮಾಡ್ತಾರೆ ಸರ್ ಪಕ್ಕ 2016 ಹೆಂಗೋ ಆರೆಂಜ್ ಕಪ್ ತೆಗೆದ್ರು ಈ ಸರಿ ಇನ್ನೂ 1000 ರನ್ ರೀಚ್ ಮಾಡ್ತಾರೆ ಅಂತ ಅನಿಸುತ್ತೆ. ಓಪನಿಂಗ್ ಸರ್ ಬೌಲಿಂಗ್ ಇರಲಿ, ನಾವು ಚೇಸಿಂಗ್ ಅಲ್ವಾ ವಿರಾಟ್ ಕೊಹ್ಲಿ, ಬೌಲಿಂಗ್ ಇರಲಿ ಸರ್. ಇಬ್ಬರು ಚೆನ್ನಾಗಿ ಆಡ್ತಾರೆ ಇಬ್ಬರು ಚೆನ್ನಾಗಿ ಆಡ್ತಾರೆ ಸರ್, ಚೆನ್ನಾಗಿ ಆಡ್ತಾರೆ, ಪಕ್ಕ ಆಡ್ತಾರೆ. ಸೊ ಹೇಗೆ ಮಾಮೂಲಿ ಟಿವಿ ನೋಡೋದು ಮಾಮೂಲಿ ಸಪೋರ್ಟ್ ಯಾವಾಗಲೂ ಇರುತ್ತೆ, ಎಂಕರೇಜ್ ಮಾಡ್ತೀವಿ. ಈ ಸರಿ ಕಪ್ ನಮ್ಮದೇ ಸರ್, ಪಕ್ಕ ಈ ಸರಿ ನಾವು ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀವಿ, ಮ್ಯಾಚ್ ಆಗುತ್ತೆ ಅಂತ ಕಾಯ್ತಿದ್ದೀವಿ. ಮ್ಯಾಚ್ ನೋಡಬೇಕು. ಜೈ RCB. ಸರ್ ವಿರಾಟ್ ಕೊಹ್ಲಿ. ಹಾಂ ಮಾಡ್ತಾರೆ ಸರ್, ಪಕ್ಕ ಮಾಡ್ತಾರೆ ಸರ್. RCB ಆಗಿ ವಿರಾಟ್ ಕೊಹ್ಲಿ ಇಷ್ಟಪಡ್ತೀನಿ, ಬಟ್ MS ಧೋನಿ ಮೇಲೆ ಕ್ರೇಜ್ ಇದೆ. ಹಾಂ ಜೈ RCB. ಈ ಸರಿ ಕಪ್ ನಮ್ಮದೇ. RCB ಮ್ಯಾಚ್ ಇವತ್ತು ಸಂಜೆ ಇರೋದ್ರಿಂದ ನಾವು ಡಿಫೆಂಡಿಂಗ್ ಚಾಂಪಿಯನ್ಸು. ಈ ಸರಿನೂ ನಮ್ಮದೇ ಕಪ್ಪು. ಯಾವುದೇ ಟೀಮು ಸ್ಟ್ರಾಂಗ್ ಆಗಿದೆ ಮತ್ತು ಬೆಸ್ಟು ಟೀಮ್ ಇದೆ. ಮತ್ತು ಕಿಂಗ್ ಕೊಹ್ಲಿ ಇರೋದ್ರಿಂದ 18 ವರ್ಷದಿಂದಲೂ ಕಂಟಿನ್ಯೂಟಿ ನಡ್ಸ್ಕೊಂಡ್ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಮ್ಯಾಚ್ ನಮ್ಮದೇ ಕಪ್ಪು. ಈ ಸರಿ ಕಪ್ ನಮ್ಮದೇ. ಥ್ಯಾಂಕ್ ಯು ಸರ್. ಓಪನಿಂಗು ಈಗ ಟೀಮ್ ಚೆನ್ನಾಗಿರೋದ್ರಿಂದ ಬ್ಯಾಟಿಂಗ್ ಆದರೂ ಆಯಿತು, ಬೌಲಿಂಗ್ ಆದರೂ ಆಯಿತು. ಏಕೆಂದರೆ ಎಲ್ಲರೂ ಚೆನ್ನಾಗಿದ್ದಾರೆ ಟೀಮಲ್ಲಿ. ಇದರಲ್ಲಿ ಬ್ಯಾಟಿಂಗ್ ಲೈನಪ್ಪು ಚೆನ್ನಾಗಿದೆ, ಬೌಲಿಂಗ್ ಲೈನಪ್ಪು ಚೆನ್ನಾಗಿದೆ. ಅದರಿಂದ ಯಾವುದಕ್ಕೂ ಈಗ ಏನು ಇದಿಲ್ಲ ಮಧ್ಯದಲ್ಲಿ. RCB ಸರಿ ಹೇಗೆ ಸಂಜೆ ನೈಟು ಸೆಲೆಬ್ರೇಷನ್ ಮಾಡೋದು, ಮತ್ತೊಮ್ಮೆ ಕಪ್ ತಗೊಂಡು ಈಗ ಹೆಂಗಿರೋ ವುಮೆನ್ಸಲ್ಲೂ 2 ಕಪ್ ಆಯಿತು, ಜೆಂಟ್ಸಲ್ಲೂ 2 ಕಪ್. ಈ ಸರಿ ಕನ್ಫರ್ಮ್ ಕಪ್ ನಮ್ಮದೇ ಸರ್. All the best.